ಶೂ ಸಾಕ್ಸ್ ಕೊಡಿಸೋಕೆ ಯೋಗ್ಯತೆ ಇಲ್ಲ, ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡೋ ಲಾರಿಗಳಿಗೆ ಹಣ ಕೊಡೋದಕ್ಕೆ ಆಗ್ತಾ ಇಲ್ಲ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಅವಶ್ಯಕತೆ ಇಲ್ಲ. ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಮಾನ್ಯ ಮುಖ್ಯಮಂತ್ರಿಗಳೇ, ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡುವಂತ ಲಾರಿ ಅವರುಗಳಿಗೆ ಹಣ ಕೊಡಕ್ ಆಗ್ತಾ ಇಲ್ಲ. ಮೂಟೆ ಹೊತ್ತು ಹಾಕುವಂತ ಹಮಾಲಿ ಕಾರ್ಮಿಕರಿಗೆ ಹಣ ಕೊಡಕ್ ಆಗ್ತಾ ಇಲ್ಲ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡೋದಕ್ಕೆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ. ಇನ್ನೇನ್ ಬೇಕು ಹೇಳಿ? ಮಕ್ಕಳಿಗೆ ಶೂಸ್ ಸಾಕ್ಸ್ ಕೊಡಿಸುವ ಯೋಗ್ಯತೆಯು ಶಾಲೆ ಪ್ರಾರಂಭ ಈ ತಿಂಗಳಾಯ್ತು, ಆದ್ರೆ ಶಾಲಾ ಮಕ್ಕಳಿಗೆ ಬೇಕಾದಂತ ಶೂಸ್ ಸಾಕ್ಸ್ ಕೊಡುವ ಪರಿಸ್ಥಿತಿಯಲ್ಲೂ ಸರ್ಕಾರ ಇಲ್ಲ. ಅದಕ್ಕೆ ಅವರು ಇವ್ರ ಹತ್ರ ಚಂದ ಎತ್ತಬೇಕು ಅಂತ ಹೊರಟಿದ್ದಾರಂತೆ. ಇದು ಪರಿಸ್ಥಿತಿ ಇರೋದು. ಖಜಾನೆ ಖಾಲಿಯಾಗಿದೆ ಅನ್ನೋಕ್ಕಿಂತಲೂ ಖಜಾನೆ ಎಲ್ಲೋ ಒಂದ್ ಕಡೆ ಲೂಟಿ ಆಗ್ತಾ ಇದೆಯೋ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಯಾರು ಪ್ರತಿಭಟನೆ ಮಾಡ್ತಿಲ್ಲ ಹೇಳಿ? ಅತಿಥಿ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಶಾ ಕಾರ್ಯಕರ್ತರು ದೊಡ್ಡ ಹೋರಾಟ ಮಾಡಿದ್ರು, ಅಂಗನವಾಡಿ ಶಿಕ್ಷಕಿಯರು ದೊಡ್ಡ ಹೋರಾಟ ಮಾಡಿದ್ರು, ಈಗ ಪೌರ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ, ಲಾರಿ ಮಾಲೀಕರು ಮತ್ತು ಕಾರ್ಮಿಕರು ಅವರು ಹೋರಾಟ ಮಾಡ್ತಿದ್ದಾರೆ. ಯಾರು ಹೋರಾಟ ಮಾಡ್ತಾ ಇಲ್ಲ ಹೇಳಿ? ಎಲ್ಲರೂ ಹೋರಾಟದಲ್ಲಿ ಇಲ್ಲಿದೆ. ಕಾಂಗ್ರೆಸ್ ಒಳಗೂ ಹೋರಾಟ ನಡೀತಾ ಇದೆ. ನಾನು ಹೋಗಲ್ಲ ಅಂತ, ನಾವು ಬಿಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ನಾನು ಹೋಗಲ್ಲ ಡೆಲ್ಲಿಗೆ ಅಂತ, ಇವ್ರು ಇಲ್ಲಪ್ಪ ನೀನು ಬರಬೇಕು ಅಂತ, ಅದು ಹೋರಾಟ ನಡೀತಾ ಇದೆ. ನಿಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಯಾರಾಗಬೇಕು? ನಮ್ಮ ಪಕ್ಷದಲ್ಲಿ ಆ ತರದ ಹೋರಾಟದ ಪ್ರಶ್ನೆ ಏನಿಲ್ಲ. ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡು ಈ ಎಲ್ಲ ವಿಷಯವನ್ನ ಆಯಾ ಸಂದರ್ಭಕ್ಕೆ ನೋಡಿ, ಇದು ಅಧಿಕಾರ ಅಲ್ಲ, ಪಕ್ಷದ ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ಜವಾಬ್ದಾರಿ. ಆಯಾ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದನ್ನ ಪಾರ್ಟಿಯ ವರಿಷ್ಠರು ಸ್ಥಳೀಯವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಫೀಡ್ಬ್ಯಾಕ್ ತಗೊಂಡು ನಿರ್ಣಯ ಮಾಡ್ತಾರೆ. ಆ ವಿಷಯ ಸಾರ್ವಜನಿಕ ಚರ್ಚೆ ವಿಷಯ ಅಲ್ಲ. ಇವತ್ತು ದಾವಣಗೆರೆಯಲ್ಲಿ ಒಂದಷ್ಟು ಜನ ಸಭೆ ಮಾಡಿರಂತೆ, ಸೋಮಣ್ಣ. ನನಗೆ ಮಾಹಿತಿ ಇಲ್ಲ, ನಾನು ಮಾಹಿತಿ ಇಲ್ಲದೆ ಮಾತಾಡಲ್ಲ. ಯಾರು ಯಾವ ಕಾರಣಕ್ಕೆ ಅತೃಪ್ತರು ಅನ್ನೋದು ನಂಗೆ ಗೊತ್ತಿಲ್ಲ. ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ಬಿಜೆಪಿ, ನಮಗೆ ಅತೃಪ್ತಿ ಅನ್ನೋದು ಇಲ್ಲ. ಸಭೆ ಅಲ್ಲ, ನನಗೆ ಹೇಳಿದ್ನಲ್ಲ, ನನ್ಗೆ ಅದಕ್ಕೆ ಮಾಹಿತಿ